ಕರ್ನಾಟಕದಲ್ಲಿ ಕನ್ನಡ ಬೆಳೆಯಲಿ ಬೆಳೆಯಲಿ ಕನ್ನಡ ಬೆಳೆಯಲಿ 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 ಕನ್ನಡ ಬೆಳೆಯಲಿ ಉಳಿಯಲಿ ಉಳಿಯಲಿ ಕನ್ನಡ ಉಳಿಯಲಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದ ಕನ್ನಡ ಚಳುವಳಿಯಲ್ಲಿ ಕನ್ನಡದ ಶಕ್ತಿ ವಾಟಾಳ್ ನಾಗರಾಜು ಇಡೀ ರಾಜ್ಯಕ್ಕಾಗಿ ನಾಡು ನುಡಿ ಪರವಾಗಿ ನಿರಂತರವಾಗಿ ರಾಜ್ಯದ ಪರವಾಗಿ ಧ್ವನಿ ಕೆಲಸ ಮಾಡ್ತಾರೆ. ಈಗ ಕನ್ನಡ ಶಾಲೆಯನ್ನು ಉಳಿಸಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಟ್ಟದಲ್ಲಿ 1600ಕ್ಕೂ ಹೆಚ್ಚು ಶಾಲೆಗಳು ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಯಾವ ಗಡಿ ಪ್ರದೇಶಗಳಿದ್ದವು ಅಲ್ಲೂ ಸಹ ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವತ್ತು ವಾಟಾಳ್ ನಾಗರಾಜರ ನಾಯಕತ್ವದಲ್ಲಿ ವಾಟಾಳ್ ಪಕ್ಷ ಹಾಗೂ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಇವತ್ತು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಇವತ್ತು ಹಕ್ಕೊತ್ತಾಯವನ್ನು ಸರ್ಕಾರದಲ್ಲಿ ಮಾಡ್ತಾ ಇದ್ವಿ. ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ, ಕನ್ನಡವನ್ನೇ ಬಳಸ್ತಾ ಇಲ್ಲ. ಇವತ್ತು ಎಲ್ಲೋದ್ರೂ ಇಂಗ್ಲೀಷ್ ಮೇ ಆಗಿದೆ. ಇಂತಹ ಸಮಯದಲ್ಲಿ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಪ್ರಶ್ನೆ ಆಗಿದೆ. ಇವತ್ತದು ಅಳುಗುಳಿನ ಪ್ರಶ್ನೆಯಲ್ಲಿ ಮಾನ್ಯ ಎದುರಿಗಿದರೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಗಣ್ಯ ರವಿಕುಮಾರ್ ಅವರಿದ್ದಾರೆ. ಅವರು ದಾಖಲೆಯನ್ನು ತಗೋಬೇಕು. ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಯಾರು ಶಾಸಕರು ಖಾಸಗಿ ಶಾಲೆಗಳನ್ನು ಪರ್ಯಾಯವಾಗಿ ಕನ್ನಡದ ಶಾಲೆಯನ್ನು ಕಟ್ಟಿದ್ದಾರೋ ಅಂಥ ಶಾಲೆಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕಾಯಿತು. ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಶಾಸಕರು ಮಾಡಿದ್ದಾರೆ, ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಕನ್ನಡದ ಶಾಲೆಗಳನ್ನು ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂಥದ್ದು ಮಾಡಿ ಇವತ್ತು ನಮ್ಮ ಸುತ್ತಮುತ್ತ ಖಾಸಗಿ ಶಾಲೆಗಳು ಇಲ್ಲಿರುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಅಂಥದ್ದನ್ನು ಚಾಲೆಂಜ್ ಆಗ್ತಾ ಹೋಗಬೇಕು. ರಾಜಕೀಯ ನಿಮ್ದು ಏನೇ ಇರಲಿ, ಇವತ್ತು ಇವರಿಗೆ ಸ್ನೇಹಿತರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕೂಡಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಮಾದರಿಯಾಗುತ್ತೆ. ಇದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಕನ್ನಡ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ.